ಅಮ್ಮ ಅಮ್ಮ ಏನು ಮಕ್ಕಳೇ? ನಮ್ಮನ್ನು ಆಶೀರ್ವದಿಸಮ್ಮ. ನನ್ನ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ಇದೇನಿದು ಮಕ್ಕಳೇ? ಧನುರ್ಬಾಣಗಳನ್ನು ಧರಿಸಿ ಎಲ್ಲೋ ಹೊರಟಿರುವಿರಲ್ಲ? ಅಮ್ಮ, ಸಮಿತ್ತುಗಳನ್ನು ಮತ್ತು ಗಿಡಮೂಲಿಕೆಗಳನ್ನು ತರಲು ನಾವು ಅರಣ್ಯಕ್ಕೆ ಹೊರಟಿದ್ದೇವೆ. ಏನಾದರೂ ಅಪಾಯ ಸಂಭವಿಸಿದರೆ ಅದನ್ನು ನಿವಾರಿಸಿಕೊಳ್ಳಲು ಧನುರ್ಬಾಣಗಳು ಅಷ್ಟೇ. ಚಿಂತಿಸಬೇಡಮ್ಮ, ಕಾಡು ಮೃಗಗಳಿಂದಲೂ ಅಪಾಯ ಸಂಭವಿಸಬಹುದಲ್ಲವೇ? ಆತ್ಮರಕ್ಷಣೆಗೆ ನಮ್ಮ ಜೊತೆ ಆಯುಧಗಳಿರುವುದು ಒಳ್ಳೆಯದು. ಗುರುಗಳ ಅನುಮತಿ ಪಡೆದಾಯಿತೆ? ಅವರು ಆಶ್ರಮದಲ್ಲಿಲ್ಲ, ವರುಣನ ಯಜ್ಞಕ್ಕೆಂದು ಹೊರಗೆ ಹೋಗಿದ್ದಾರೆ. ಹಿಂದಿರುಗಿ ಎಂದು ಬರುವರೋ ತಿಳಿಯದು. ಆದರೆ ಆಶ್ರಮದ ರಕ್ಷಣೆಯನ್ನು ನಮಗೆ ವಹಿಸಿ ಹೋದರು. ಹೌದೇನು ಮಕ್ಕಳೇ? ಪೂಜ್ಯರಾದ ಗುರುಗಳ ಅಪ್ಪಣೆಯನ್ನು ಶ್ರದ್ಧೆಯಿಂದ ಪಾಲಿಸಬೇಕಾದದ್ದು ನಿಮ್ಮ ಕರ್ತವ್ಯ. ಅದರಂತೆ ಸಮಿತ್ತುಗಳನ್ನು ತರಲು ನಾನು ಅರಣ್ಯಕ್ಕೆ ಹೊರಟಿದ್ದೇನೆ. ನಾನು ನಮ್ಮ ಆಶ್ರಮದ ತೋಟಕ್ಕೆ ಹೋಗುತ್ತೇನೆ. ನನ್ನ ಜೊತೆ ಕೆಲವು ಹುಡುಗರು ಬರ್ತಾರೆ. ಹೋಗಿ ಬನ್ನಿ ಮಕ್ಕಳೇ. ಆದರೆ ಕತ್ತಲಾಗುವ ಮುನ್ನ ಹಿಂದಿರುಗಿ ಬಂದು ಬಿಡಿ. ಖಂಡಿತ ಬರುತ್ತೇವಮ್ಮ, ನೀನು ಚಿಂತಿಸಬೇಡ. ನಾವು ಕ್ಷೇಮದಿಂದ ಹಿಂದಿರುಗಿ ಬರುತ್ತೇವೆ. ಆಯಿತು, ಹೋಗಿ ಬನ್ನಿ. ನಿಮಗೆ ಶುಭವಾಗಲಿ. ಸಾರಥಿ, ಅಮಾತ್ಯರೇ, ನಮ್ಮ ಅಶ್ವಮೇಧ ಯಾಗದ ಕುದುರೆ ಈಗ ಯಾವ ಪ್ರದೇಶಕ್ಕೆ ಬಂದಿದೆ? ಪ್ರಭು, ನಮ್ಮ ಯಾಗದ ಕುದುರೆ ಈಗ ಪರಮ ಪೂಜ್ಯರಾದ ವಾಲ್ಮೀಕಿ ಮಹರ್ಷಿಯ ಆಶ್ರಮದ ಪ್ರದೇಶಕ್ಕೆ ಬಂದಿದೆ. ಹೌದೇ? ನಮ್ಮ ಯಾಗದ ಕುದುರೆ ಇಲ್ಲಿಯೇ ಸ್ವಲ್ಪ ಹೊತ್ತು ನಿಂತರೆ ನಾವು ಮಹರ್ಷಿಗಳ ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡೆಯಬಹುದು. ಹೌದು ಪ್ರಭು, ಇಲ್ಲಿ ನಮ್ಮ ಯಾಗದ ಕುದುರೆಯನ್ನು ಕಟ್ಟುವವರು ಯಾರೂ ಇರುವುದು. ನಾವು ಮಹರ್ಷಿಗಳ ದರ್ಶನ ಪಡೆದು ನಂತರ ಕುದುರೆಯನ್ನು ತುಂಬಾರಿ. ಹಾಗಾದರೆ ಮಾತ್ರ ನೀವು ಆಶ್ರಮಕ್ಕೆ ಹೋಗಿ ಮಹರ್ಷಿಗಳ ಸಮಯವನ್ನು ನೋಡಿ ಅವರ ಅನುಮತಿಯನ್ನು ಪಡೆದು ಬಂದರೆ ನಾವು ಅವರ ದರ್ಶನವನ್ನು ಪಡೆಯಬಹುದು. ಪ್ರಭು, ನಮ್ಮ ಯಾಗದ ಕುದುರೆಯು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ತೋಟದಲ್ಲಿ ಪ್ರವೇಶಿಸುತ್ತದೆ. ಚಿಂತೆ ಇಲ್ಲ, ಅದು ಅಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲಿ. ಅದನ್ನ ಸೈನಿಕರು ನೋಡಿಕೊಳ್ಳಲಿ. ಅಷ್ಟರಲ್ಲಿ ನಾವು ಮಹರ್ಷಿಗಳ ದರ್ಶನವನ್ನು ಮಾಡೋಣ. ಸೈನಿಕರು ಅಲ್ಲಿಯೇ ಇದ್ದಾರೆ ಪ್ರಭು. ಕುದುರೆ ಅಲ್ಲಿದೆ ಎಂದು ತಿಳಿಸಲು ಬಂದೆ. ಆಗಲಿ ಅಮಾತ್ಯರೇ, ನಾನು ಈಗಲೇ ಹೋಗಿ ಮಹರ್ಷಿಯ ಸಮಯ ಕಳೆದು ಬರುತ್ತೇನೆ. ಲವ, ನಿನ್ನ ಗುರಿಯೇ ಗುರಿ. ನಿನ್ನಂತ ಗುರಿಕಾರರು ಬೇರೆ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಹೊಗಳಬೇಡಿ, ನನ್ನ ಸೋದರ ಕುಶ ಕೂಡ ನನ್ನಷ್ಟೇ ಚತುರ ಬಿಲ್ಲುಗಾರ. ನನಗೇನೋ ನೀವಿಬ್ಬರು ಮಹಾ ಬಿಲ್ಲುಗಾರನಾದ ಶ್ರೀರಾಮಚಂದ್ರನನ್ನೇ ಮೀರಿಸಬಹುದು. ಏಕಾಗಬಾರದು?
ನಮ್ಮ ಗುರುಗಳ ಆಶೀರ್ವಾದವಿದ್ದರೆ ಖಂಡಿತ ಅದು ಸಾಧ್ಯ. ಅದು ಸಾಧ್ಯವೋ ಅಲ್ಲವೋ ಎಂದು ತಿಳಿಯಬೇಕಾದರೆ ನೀವು ಶ್ರೀರಾಮಚಂದ್ರನ ಜೊತೆ ಯುದ್ಧ ಮಾಡಬೇಕಾಗುತ್ತದೆ. ಅದು ಸಾಧ್ಯವೇ ಇಲ್ಲ. ಶ್ರೀರಾಮಚಂದ್ರ ಪ್ರಭುವೆಲ್ಲಿ, ಲವಕುಶರೆಲ್ಲಿ? ಇವರ ನಡುವೆ ಯುದ್ಧವೆಂದರೇನು? ಅಸಾಧ್ಯ, ಅಸಾಧ್ಯ. ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ ಮಿತ್ರರೇ. ಒಳ್ಳೆಯ ಕಾರಣಕ್ಕೆ ನಾನು ಯಾರೊಂದಿಗೆ ಬೇಕಾದರೂ ಯುದ್ಧ ಮಾಡಲು ಸಿದ್ಧ. ಅಂದರೆ ನೀನು ಶ್ರೀರಾಮ ಜೊತೆ ಯುದ್ಧ ಮಾಡುವೆಯಾ? ಅಂತ ಸಂದರ್ಭ ಏಕಾಗಬಾರದು. ನೀನು ಶ್ರೀರಾಮನಿಗೆ ಹೆದರುವುದಿಲ್ಲವೇ? ಏಕೆ ಹೆದರಬೇಕು? ನಮ್ಮ ಕಡೆ ಧರ್ಮವಿದ್ದರೆ, ಕಾರಣ ಅಥವಾ ಉದ್ದೇಶ ಒಳ್ಳೆಯದಾಗಿದ್ದರೆ ಶ್ರೀರಾಮನೇ ಆಗಲಿ ಬೇರೆ ಯಾರೇ ಆಗಲಿ ನಾನು ಹೆದರುವುದಿಲ್ಲ. ಲವಕುಮಾರ, ಅಲ್ಲಿ ನೋಡು. ನಮ್ಮ ತೋಟಕ್ಕೆ ಯಾವುದೋ ಕುದುರೆ ಬಂದಿದೆ. ಆಹಾ, ಆ ಕುದುರೆ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿ ಅಲಂಕರಿಸಲಾಗಿದೆ. ಕುದುರೆ ಹಣೆಯ ಮೇಲೆ ಏನೋ ಬರೆದಿರುವಂತಿದೆ. ಏನೆಂದು ನೋಡೋಣ ಬನ್ನಿ. ಅಶ್ವಮೇಧ ಯಾಗದ ಕುದುರೆ. ಶ್ರೀರಾಮನ ಶೌರ್ಯ ಪರಾಕ್ರಮಗಳ ವರ್ಣನೆಯನ್ನು ನೋಡಿದ್ದೀರಾ? ಈ ಕುದುರೆಯನ್ನು ಕಟ್ಟಿ ಹಾಕಿದ ವೀರರು ಶತ್ರುಘ್ನನ ಜೊತೆಯಲ್ಲಿರುವ ರಾಮನ ಸೈನ್ಯದೊಡನೆ ಹೋರಾಡಬೇಕಂತೆ. ನೋಡಿದೆಯಲ್ಲವಾ, ಈಗ ತಾನೇ ನೀನು ಶ್ರೀರಾಮನೊಡನೆ ಬೇಕಾದರೂ ಯುದ್ಧ ಮಾಡುತ್ತೇನೆ ಎಂದೆಯಲ್ಲ. ಈಗ ಏನು ಮಾಡುತ್ತೀ? ಈ ಕುದುರೆಯನ್ನು ಕಟ್ಟಿ ಹಾಕುತ್ತೀಯೋ ಶ್ರೀರಾಮನ ಸೈನ್ಯದೊಡನೆ ಹೋರಾಡುತ್ತೀಯ? ಏನು ಯೋಚಿಸುತ್ತಿರುವೆ ಲವಕುಮಾರ? ಒಂದು ವೇಳೆ ಈ ಕುದುರೆಯನ್ನು ಕಟ್ಟಿ ಹಾಕಿದರೆ ಶ್ರೀರಾಮನೇ ಯುದ್ಧಕ್ಕೆ ಬರಬಹುದು ಎಂದು ಯೋಚಿಸುತ್ತಿರುವೆಯಾ? ಬರಲಿ, ಆ ಶ್ರೀರಾಮನ ಯುದ್ಧಕ್ಕೆ ಬರಲಿ. ಬೇಡ ಬೇಡ ಲವಕುಮಾರ, ಈ ಕುದುರೆಯನ್ನು ಕಟ್ಟಬೇಡ. ಈ ಕುದುರೆಯ ರಕ್ಷಣೆಗೆ ಶತ್ರುಘ್ನ ದೊಡ್ಡ ಸೈನ್ಯದೊಂದಿಗೆ ಬಂದಿರುತ್ತಾನೆ. ಬಂದಿರಲಿ, ಎಂತ ಸೈನ್ಯವೇ ಬಂದಿರಲಿ, ನಾನು ಅದರೊಂದಿಗೆ ಹೋರಾಡುತ್ತೇನೆ. ಬೇಡ, ಈ ಕುದುರೆಯನ್ನು ಕಟ್ಟಿ ಹಾಕಬೇಡ. ನಾವು ಆಸೆ ಕೇಳಿದ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡ. ನಾನು ಈ ಕುದುರೆಯನ್ನು ಕಟ್ಟಿಯಾಯಿತು, ಇನ್ನು ಯಾರು ಬೇಕಾದರೂ ಬಂದು ನನ್ನೊಡನೆ ಯುದ್ಧ ಮಾಡಿ ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿ. ಬೇಡಲವ, ಹಠ ಮಾಡಬೇಡ, ಕುದುರೆಯನ್ನು ಬಿಟ್ಟು ಬಿಡು. ಬಿಡುವುದಿಲ್ಲ, ಹರಿಹರ ಬ್ರಹ್ಮಾದಿಗಳೇ ಬರಲಿ, ನಾನು ಈ ಕುದುರೆಯನ್ನು ಬಿಡುವುದಿಲ್ಲ. ಯುದ್ಧ ಮಾಡಿ ನನ್ನ ಮೇಲೆ ಗೆದ್ದು ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿ.
ಬಾಲಕ. ಕುದುರೆಯನ್ನು ಏಕೆ ಕಟ್ಟಿರುವೆ? ಪರಾಕ್ರಮವಿದ್ದರೆ ಕುದುರೆಯನ್ನು ಕಟ್ಟಬಹುದೆಂದು ಬರೆದಿದೆಯಲ್ಲ, ಅದಕ್ಕೆ ಕಟ್ಟಿ ಹಾಕಿದೆ. ಇದು ಹುಡುಗಾಟವಲ್ಲ ಬಾಲಕ. ಕುದುರೆಯ ರಕ್ಷಣೆಗೆ ದೊಡ್ಡ ಸೈನ್ಯವೇ ಬಂದಿರುವುದು ನಿನಗೆ ಗೊತ್ತಿಲ್ಲವೇ? ಗೊತ್ತಿದೆ. ರಾಮ ಸೋದರ ಶತ್ರುಘ್ನನೇ ಬಂದಿರುವನೆಂದು ನನಗೆ ಗೊತ್ತು. ಎಲ್ಲ ಗೊತ್ತಿದ್ದರೂ ಕುದುರೆಯನ್ನು ಕಟ್ಟಿರುವೆಯಾ? ಬಿಟ್ಟು ಬಿಡು. ಕಟ್ಟಿರುವುದು ಬಿಡುವುದಕ್ಕಲ್ಲ, ಶಕ್ತಿ ಇದ್ದರೆ ಬಿಡಿಸಿಕೊಂಡು ಹೋಗಲಿ. ಓಹೋ, ಆ ಕೆಲಸವನ್ನು ನಾನೇ ಮಾಡುತ್ತೇನೆ. ನಿಲ್ಲಿ. ಈ ಬಾಲಕ ಸಾಮಾನ್ಯನಲ್ಲ. ನಡೆ, ಪ್ರಭುಗಳಿಗೆ ವಿಷಯವನ್ನು ತಿಳಿಸೋಣ. ಮಾತಿಗೆ ಪ್ರಿಯವಾದದ್ದು ನಿನಗೂ ಪ್ರಿಯವಾಗುತ್ತದೆಯೇ? ಹೌದು, ಪ್ರಿಯವಾಗುತ್ತದೆ. ಅಮ್ಮ, ಹಾಗಾದರೆ ನೀನು ಶ್ರೀರಾಮಚಂದ್ರನನ್ನು ನೋಡಬೇಕೆಂದು ಆಸೆ ಪಡುತ್ತೀರಾ? ಸ್ವಾಮಿ, ನಮ್ಮ ಮಕ್ಕಳು ಹೇಳಿದಂತೆ ನಿಮ್ಮ ದರ್ಶನದ ಹೊರತಾಗಿ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಆದರೆ ಆ ಅಪೇಕ್ಷೆ ಈ ಜನ್ಮದಲ್ಲಿ ಸಾಧ್ಯವಾಗುವುದೇ? ನಿಮ್ಮ ದರ್ಶನದ ಭಾಗ್ಯ ನನಗೆ ಮತ್ತೆ ದೊರಕುತ್ತದೆಯೇ? ಪ್ರಭು, ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿಲ್ಲ. ಯಾವುದೋ ಯಜ್ಞದ ನಿಮಿತ್ತವಾಗಿ ಹೊರಗಡೆ ಹೋಗಿರುವರಂತೆ. ಮರಳಿ ಎಂದು ಬರುವರೆಂದು ತಿಳಿದಿಲ್ಲ ಪ್ರಭು. ಹಾಗಾದರೆ ಈ ಬಾರಿ ಮಹರ್ಷಿಗಳ ದರ್ಶನ ಭಾಗ್ಯ ನಮಗಿಲ್ಲ. ಹಿಂದೆ ನಾನು ಲವಣಾಸುರನನ್ನು ಸಂಹರಿಸಲು ಹೋದಾಗ ಅವರ ಆಶೀರ್ವಾದವನ್ನು ಪಡೆದು ಹೋಗಿದ್ದೆ. ಈಗ ಅವರನ್ನು ಇಲ್ಲಿಂದಲೇ ವಂದಿಸಿ ಹೊರಡೋಣ. ಪ್ರಭು ಪ್ರಭು ಪ್ರಭು, ಅನಾಹುತವಾಯಿತು ಪ್ರಭು. ಏನಾಯಿತು? ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ತೋಟದಲ್ಲಿ ಮರಕ್ಕೆ ಕಟ್ಟಿದ್ದಾನೆ ಪ್ರಭು. ಒಬ್ಬ ಅರಿಯದ ಬಾಲಕ ಕಟ್ಟಿದರೇನಾಯಿತು? ಅದನ್ನು ಬಿಡಿಸಿಕೊಂಡು ಬನ್ನಿ, ನಾವು ಇಲ್ಲಿಂದಲೇ ಹೊರಡೋಣ. ಪ್ರಭು, ಅವನು ಸಾಮಾನ್ಯ ಬಾಲಕನಲ್ಲ ಪ್ರಭು. ಬಿಡಿಸಿಕೊಂಡು ಬರಲು ಹೋದ ನಮ್ಮನ್ನು ಗಾಯಗೊಳಿಸಿದ್ದಾನೆ ನೋಡು. ಹೌದು ಪ್ರಭು, ಇಲ್ಲಿ ನೋಡಿ ಪ್ರಭು.
ಬಾಲಕ ನಿಮ್ಮನ್ನು ಗಾಯಗೊಳಿಸಿದನು. ಪ್ರಭು, ಅವನು ಬಾಲಕನೇನೋ ನಿಜ, ಆದರೆ ಅವನು ಬಿಲ್ವಿದ್ಯೆಯಲ್ಲಿ ಪರಿಣತನಿರುವಂತೆ ಕಾಣುತ್ತಿದೆ. ಸೇನಾಧಿಪತಿ ಕಾಳಜಿತ್ತು. ಅಪ್ಪಣೆ ಮಾಡಿ ಪ್ರಭು. ನೀನು ಈ ಕೂಡಲೇ ಹೋಗಿ ಆ ಬಾಲಕನನ್ನು ಮಣಿಸಿ ನಮ್ಮ ಯಾದರ ಕುದುರೆಯನ್ನು ಬಿಡಿಸಿಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.